ಸಿಂಹರಾಶಿ ಒಟ್ಟಾರೆ ಎಲ್ಲಾ ದೃಷ್ಟಿಯಿಂದ ಗಮನಿಸ್ತಾ ಹೋದಾಗ ಹಣದ ಲಾಭ ನಿಮಗೆ ಆಗತಕ್ಕಂಥದ್ದು, ದುಡ್ಡು ನಿಮ್ಮ ಕೈಯನ್ನ ಸೇರ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದಾಗತ್ತೆ. ಸಹೋದರರನ್ನ, ಸಂಬಂಧಿಕರನ್ನ ಸಂತೋಷಪಡಿಸ್ತೀರಿ. ಅಣ್ಣ ತಮ್ಮಂದರ, ಅಕ್ಕ ತಂಗಿಯರ ಜೊತೆಯಲ್ಲಿ ಬಹಳ ವಿಶ್ವಾಸವನ್ನ ಅಥವಾ ಇನ್ನೊಂದಷ್ಟು ಅನ್ಯೋನ್ಯತೆಯನ್ನ ಗಟ್ಟಿ ಮಾಡ್ಕೊಳ್ತೀರಿ. ನಿಮ್ಮ ಬಂಧುಗಳನ್ನೂ ಕೂಡ ನೀವು ಸಂತೋಷ ಪಡಿಸ್ತೀರಿ. ನಿಮ್ಮ ನಡೆ ನುಡಿ, ನೀವು ನಡ್ಕೊಳ್ತಕ್ಕಂತಹ ಆ ಬಂಧುತ್ವದ ವಿಚಾರ ಇವೆಲ್ಲವೂ ಕೂಡ ಗಣನೆಗೆ ಬರತಕ್ಕಂತಹದ್ದಾಗತ್ತೆ. ಹಳೆಯ ಅನುಭವಗಳೇನಿದೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಈ ದಿವಸ ಉಪಯೋಗಕ್ಕೆ ಬರುತ್ತೆ. ಹಿಂದಿನ ತಪ್ಪು ಮುಂದಿನ ಬುದ್ಧಿ ಅಂತ ಏನು ಹೇಳ್ತಾರೆ, ಆ ರೀತಿಯಲ್ಲಿ ಆ ಹಳೆಯ ಅನುಭವಗಳು ನಿಮಗೆ ಇಂದು ಅನುಕೂಲವಾಗತಕ್ಕಂಥದ್ದಾಗತ್ತೆ. ಹೊಸ ಕೆಲಸದ ಬಗ್ಗೆ ಮತ್ತು ಹಣ ಹೂಡಿಕೆಯ ಬಗ್ಗೆ ಒಂದು ಧನಾತ್ಮಕವಾದಂತಹ ತಿರುವು ಬರುತ್ತೆ. ನಾನು ಇನ್ನೇನಾದರೂ ಬೇರೆ ಬೇರೆ ಕೆಲಸಗಳನ್ನ, ವ್ಯವಹಾರಾದಿಗಳನ್ನ ಮಾಡಬೇಕು, ಹಣವನ್ನ ಹೂಡಿಕೆ ಮಾಡಿ ಇನ್ನೊಂದಷ್ಟು ಮತ್ತೊಂದಷ್ಟು ಲಾಭವನ್ನ ಗಳಿಸಬೇಕು ಅಂತಕ್ಕಂತಹ ಭಾವನೆ ಈ ದಿವಸ ನಿಮಗೆ ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ಬೇರೆಯವರ ಜೊತೆಯಲ್ಲಿ ವ್ಯವಹರಿಸ್ತಕ್ಕಂತಹದ್ದು ಸರಿ ಇಲ್ಲ. ಗ್ರಹಗತಿಯ ದೃಷ್ಟಿಯಿಂದ ಆ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು ನಿಮಗೆ ಆಗ್ಬರೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಬೇಕಾದಂಥದ್ದು. ವಿಶೇಷವಾಗಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗೆಲ್ಲವೂ ಕೂಡ ಶುಭವಾಗಿ. ಕನ್ಯಾ ರಾಶಿ ಸಾಮಾಜಿಕವಾಗಿ ಸ್ಥಾನಮಾನಗಳು ಹೆಚ್ಚಾಗುತ್ತೆ. ಸಮಾಜಕ್ಕೆ ಅಥವಾ ಸಾರ್ವಜನಿಕವಾಗಿ ನೀವು ಆ ಹಿತವನ್ನ ಬಯಸಿ ಮಾಡತಕ್ಕಂತಹ ಕೆಲಸಗಳು ಜನರ ಮೆಚ್ಚುಗೆಗೆ ಪಾತ್ರತೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಎಲ್ಲ ಜನರು ಕೂಡ ನಿಮ್ಮನ್ನ ಹೊಗಳತಕ್ಕಂತಹ ಒಂದು ವಾತಾವರಣ, ನಿಮ್ಮ ಬಲವೂ ಕೂಡ ಹೆಚ್ಚಾಗ್ತಕ್ಕಂಥದ್ದು, ನಿಮಗೆ ಜನಬಲ ಧನಬಲದ ನಂಟು ಸಿಕ್ಕತ್ತೆ ಅಂತಕ್ಕಂತಹ ಭಾವನೆ ಗಟ್ಟಿಯಾಗ್ತಾ ಹೋಗುತ್ತೆ. ಶತ್ರುಗಳು ನಿಮಗೆ ಹಲವಾರು ಸಮಸ್ಯೆಗಳನ್ನು ಹುಟ್ಟಾಕ್ತಾರೆ. ಎಲ್ಲಿ ಅವರು ಬೆಳೆದು ಬಿಡ್ತಾರೋ, ಎಲ್ಲಿ ಅವರಿಗೆ ಅನುಕೂಲ ಆಗುತ್ತೋ ಅಂತ ಹೇಳಿ ನಿಮ್ಮ ವಿರೋಧಿಗಳು ನಿಮಗೆ ಒಂದಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿ ಹಾಕ್ತಾರೆ. ಇದು ನಿಮ್ಮನ್ನ ಗೊಂದಲಕ್ಕೀಡು ಮಾಡುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಎದುರುಗಡೆ ಒಳ್ಳೆ ಮಾತನ್ನ ಆಡಿರ್ತಕ್ಕಂತಹ ವ್ಯಕ್ತಿ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಅವರು ಏನೋ ತಿರುಗಿ ಹೇಳ್ತಾರೆ, ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಂತಂದ್ರೆ ಅದು ನಿಮಗೆ ಗೊಂದಲವಾಗುತ್ತೆ. ಈ ರೀತಿಯ ಕಾರಣಕ್ಕೆ ನಿಮ್ಮ ವಿರೋಧಿಗಳು ಅವಕಾಶವನ್ನ ಹೆಚ್ಚು ಮಾಡ್ತಾರೆ ಅಂತ ಅರ್ಥ. ನೀವು ಅದರಲ್ಲಿ ಜಯಶೀಲರಾಗ್ತೀರಿ. ನಿಮಗಿರ್ತಕ್ಕಂತಹ ಜಾಣ್ಮೆ ಅಥವಾ ಬುದ್ಧಿವಂತಿಕೆಯಿಂದ ಅದೆಲ್ಲವನ್ನ ದಾಟಿ ನೀವು ಮುಂದೆ ಬರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಆತಂಕ ಮಾತ್ರ ತಪ್ಪಿದ್ದಲ್ಲ. ಯಾಕೆ ಅಂತಂದ್ರೆ ಕೆಲಸ ಆಗಿ ನಮಗೆ ಫಲಿತಾಂಶ ಸಿಕ್ಕುವಂಥದ್ದು ಕೊನೆಯಲ್ಲಿ. ಆ ಕೆಲಸದ ಮಧ್ಯದಲ್ಲಿ, ಕೆಲಸದ ಆರಂಭದಲ್ಲೇ ನಾವು ಒಂದಷ್ಟು ಆತಂಕಕ್ಕೊಳಗಾದ್ರೆ, ಭಯಪಟ್ರೆ, ಅದು ನಮ್ಮನ್ನ ಆ ಕೆಲಸದ ಗುಣಮಟ್ಟ ಕಡಿಮೆ ಆಗುವ ಹಾಗೆ ನಮ್ಮ ಮನಸ್ಥಿತಿಯನ್ನು ಕೂಡ ಮಾಡ್ತಕ್ಕಂಥದ್ದಾಗತ್ತೆ. ವಿದ್ಯುತ್ ಉಪಕರಣಗಳಿಂದ ಹಾನಿ ಇದೆ. ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳಿ, ದೂರ ಇರಿ, ಜಾಗ್ರತೆಯಾಗಿರಿ, ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳಿ ಮತ್ತೆ ಮತ್ತೆ ಜ್ಞಾಪಿಸಬೇಕಾದಂತಹದ್ದು. ಮುನೇಶ್ವರನನ್ನ ಪ್ರಾರ್ಥನೆ ಮಾಡಿ. ಈಶ್ವರ ಸ್ವರೂಪಿಯಾದಂತಹ ಆ ಮುನೇಶ್ವರ ನಿಮ್ಮೆಲ್ಲ ದುಗುಡಗಳನ್ನ ದೂರ ಮಾಡಲಿ. ಶುಭವಾಗಿ. ತುಲಾರಾಶಿ ನಿಮ್ಮ ಕಾರ್ಯಕ್ಷೇತ್ರ, ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಕ್ಷೇತ್ರದಲ್ಲಿ ಒಂದಷ್ಟು ಜನ ದುಷ್ಟ ಮಿತ್ರರು ಸಿಗ್ತಾರೆ, ಕಾಣ್ತಾರೆ. ಅವರ ಅನುಭವ ನಿಮ್ಮ ಜೊತೆಯಲ್ಲಿ ಆಗತ್ತೆ ಅನ್ನುವಂಥ. ಪ್ರೇಮಿಗಳ ಮಧ್ಯೆ ಘರ್ಷಣೆ ಏರ್ಪಡ್ತಕ್ಕಂತಹ ದಿವಸ ಇದಾಗಿದೆ. ತುಲಾರಾಶಿಯ ಪ್ರೇಮಿಗಳು ಆದಷ್ಟು ಅನ್ಯೋನ್ಯತೆಯಿಂದ, ಸಹಬಾಳ್ವೆಯಿಂದ ನಿಮ್ಮ ಸ್ಥಾನಮಾನವನ್ನು ಕಾಪಾಡಿಕೊಳ್ಬೇಕಾದಂತಹದ್ದು ಅತಿ ಮುಖ್ಯವಾಗುತ್ತೆ. ಹಣದ ಯಾವುದೇ ರೀತಿಯ ದುಂದು ವೆಚ್ಚಕ್ಕೆ, ಖರ್ಚಿಗೆ ಹೋಗಬೇಡಿ. ದಿನನಿತ್ಯದ ಖರ್ಚೇನಿದೆ ಅದಕ್ಕೆ ಅಭ್ಯಂತರ ಇರುವುದಿಲ್ಲ. ಆದರೆ ವಿಶೇಷವಾಗಿ ಹಣವನ್ನು ಖರ್ಚು ಮಾಡಿದಾಗ ಅದು ಮುಂದಿನ ದಿನಮಾನದ ಆರ್ಥಿಕ ನಷ್ಟಕ್ಕೆ, ಆರ್ಥಿಕ ಹೊರೆಗೆ ಅದು ಕಾರಣವಾಗಬಹುದು ಅಂತ ಹೇಳಿ ಭಾವಿಸಿ ಹಣವನ್ನ ಖರ್ಚು ಮಾಡ್ತಕ್ಕಂತಹ ಈ ದಿನ ಅದೇ ಉಳಿತಾಯ ಅಂತ ಹೇಳಿ ಭಾವಿಸ್ಬೇಕಾಗತ್ತೆ. ಯಾವ ಹಣವನ್ನ ಖರ್ಚು ಮಾಡಲಿಕ್ಕೆ ಹೊರಟಿದ್ದೀರೋ ಅದನ್ನ ತಡೆದು ಬಿಟ್ರೆ ಅಷ್ಟೇ ನೀವು ಸಂಪಾದನೆ ಮಾಡಿದಾಗ ಆಗತ್ತೆ ಅಂತ ಹೇಳಿ ತಿಳ್ಕೊಳ್ಬೇಕಾದಂಥದ್ದು. ಪ್ರಭಾವಿ ವ್ಯಕ್ತಿಗಳು ನಿಮಗೆ ವೈಫಲ್ಯವನ್ನು ಉಂಟು ಮಾಡ್ತಾರೆ. ಅವರ ಸಂಪರ್ಕದಿಂದ ನಿಮಗೆ ಒಂದಷ್ಟು ಹಿನ್ನಡೆಯಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಅವರ ಸಹವಾಸ, ಅವರ ಸಂಪರ್ಕ ಬೇಕಾ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಈಶ್ವರಾರಾಧನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಕುಟುಂಬದ ಸಮಸ್ಯೆಗಳು ಒಂದಷ್ಟು ಬಗೆಹರಿಯುವಂತಹ ಸಮಯ
ಹತ್ರ ಬರ್ತಾ ಇದೆ, ಆ ಸೂಚನೆಗಳು ನಿಮಗೆ ಸಿಗ್ತಾ ಇದೆ. ಮನೆಯಲ್ಲಿ ಗಂಡ ಹೆಂಡತಿ, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಇವರ ಜಗಳಗಳು ಒಂದಷ್ಟು ಬಗೆಹರಿಯುವಂತಹದ್ದು, ಒಂದಷ್ಟು ಸರಿಯಾಗತಕ್ಕಂತಹ ಸೂಚನೆ ನಿಮಗೆ ಕಾಣ್ತಾ ಇದೆ ಅಂತ ಹೇಳಬೇಕು. ಬಹಳ ದಿವಸಗಳಿಂದ ಗೌಪ್ಯತೆಯನ್ನ ಕಾಪಾಡಿಕೊಂಡು ಯಾವ ಕೆಲಸಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ರೋ ಆ ಕೆಲಸದ ಫಲಿತಾಂಶ, ಫಲ ಶುಭವಾಗಿ ಈ ದಿವಸ ನಿಮಗೆ ಕಾಣತಕ್ಕಂಥದ್ದು, ಅದು ಸಫಲವಾಗ್ತಕ್ಕಂತಹ ಸಮಯ ಬಂದಿದೆ ಅಂತ ಹೇಳಬೇಕಾದಂಥದ್ದಿದೆ. ಜೊತೆಗೆ ಹಣದ ವಿಚಾರವಾಗಿ ತುಂಬಾ ಧಾರಾಳವಾಗಿ ಖರ್ಚು ಮಾಡ್ತಕ್ಕಂಥದ್ದು ನಿಮಗೆ ಈ ದಿವಸ ಆ ಯೋಗ ಅಂತಾನೆ ಹೇಳಬೇಕಾಗತ್ತೆ. ನೀವು ಅದಕ್ಕೆ ಹೆಚ್ಚು ತಲೆಯನ್ನ ಕೆಡಿಸ್ಕೊಳ್ಬೇಕಾದಂಥದ್ದಿಲ್ಲ. ಆ ರೀತಿಯ ಆದಾಯ ಬರುತ್ತೆ, ಅದು ತನ್ನ ಪಾಡಿ ತಾನು ಖರ್ಚಾಗ್ತಾ ಇರುತ್ತೆ ಅನ್ನುವಂತಹ ಧಾರಾಳ ಬುದ್ಧಿಯಿಂದ ನೀವು ವ್ಯವಹರಿಸಬೇಕಾದಂಥದ್ದಿರುತ್ತೆ. ಕಾರಣ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬುದಾಗಿ ತಿರುಪತಿ ವೆಂಕಟೇಶ್ವರನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ.